ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿಯಾಗಿ ನೋಡಿ. ನೀವಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ರಾಯರು ನಮ್ಮ ಜೀವನದಲ್ಲಿ ಅನುಗ್ರಹ ಮಾಡಿದ್ದಾರೆ, ನಮಗೆ ಒಲಿಯುತ್ತಿದ್ದಾರೆ ಅಂತ ಅನ್ನೋದಾದರೆ ಪ್ರಮುಖವಾಗಿ ಈ 5 ಸೂಚನೆಗಳು ನಿಮಗೂ ಕೂಡ ಸಿಕ್ಕಿರುತ್ತೆ. ನಿಮಗೆ ಸಿಕ್ಕಿದರೂ ಕೂಡ ಅದು ಗೊತ್ತಾಗಿರೋದಿಲ್ಲ. ಈಗ ನಾವು ಹೇಳಿದ ಮೇಲೆ ನಿಮಗೆ ಅರ್ಥ ಆಗಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಈ ರಾಯರನ್ನು ನಾವು ಪೂಜೆ ಮಾಡ್ತಾ ಇರ್ತೀವಿ, ವ್ರತ ಪೂಜೆ ಸೇವೆ ಮಾಡುತ್ತಾ ಇರುತ್ತೇವೆ. ಆದರೆ ಅವರಿಗೆ ನಮ್ಮ ಮೇಲೆ ಅನುಗ್ರಹ ಆಗಿದೆಯಾ ಇಲ್ವಾ ಎಂಬುದನ್ನು ನಮಗೆ ತಿಳಿದಿರುವುದಿಲ್ಲ. ರಾಯರ ಫೋಟೋ ನಮ್ಮ ಮನೆಗೆ ಬಂದಿದೆ ಅಂತ ಅಂದರೆ ಅನುಗ್ರಹ ಆಗಿದೆ ಅಂತ ಒಂದು ಸೂಚನೆ. ಓಕೆ, ರಾಯರ ಫೋಟೋ ಮನೆಗೆ ಬಂದ ಮೇಲೆ ನಮಗೆ ಏನೆಲ್ಲ ಬದಲಾವಣೆ ಸೂಚನೆಗಳು ಸಿಗುತ್ತೆ, ಅನುಗ್ರಹ ಆಗಲಿ ಅನ್ನೋದಕ್ಕೆ ಫೋಟೋ ರೂಪದಲ್ಲಿ ಆಗಿರಬಹುದು, ವಿಗ್ರಹದ ರೂಪದಲ್ಲೂ ಆಗಿರಬಹುದು. ಮನೆಗೆ ಬಂದರು ಅಂತ ಅಂದರೆ ನಮ್ಮನ್ನು ಅವರು ನೋಡುತ್ತಾ ಇರುತ್ತಾರೆ, ನಮ್ಮ ಕಷ್ಟಗಳನ್ನು ಅವರು ನೋಡುತ್ತಿರುತ್ತಾರೆ. ಎಲ್ಲದೂ ಕೂಡ ಸಮಯಕ್ಕೋಸ್ಕರ ಕಾಯ್ತಾ ಇರುತ್ತಾರೆ. ಆ ಸಮಯ ಬಂತು ಅಂತ ಅಂದರೆ ನಮ್ಮ ಕಷ್ಟ ಎಲ್ಲ ಪಟ್ಟಂತಹ ಮಾಯ ಆಗುತ್ತೆ. ರಾಯರ ಫೋಟೋ ಮನೆಗೆ ಬಂತು ಅಂದರೆ ನೀವು ತಲೆ ಕೆಡಿಸಿಕೊಳ್ಳುವ ಹಾಗೆ ಇಲ್ಲ. ರಾಯರು ನಿಮ್ಮ ಜೊತೆ ನಿಂತಿದ್ದಾರೆ ಅಂತಲೇ ಅರ್ಥ. ಮೊದಲನೇದಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ ಬಿದ್ದಿದೆ ಅನ್ನೋದೇ ಅವರ ಫೋಟೋ ನಿಮ್ಮ ಮನೆಗೆ ಯಾವಾಗ ಬರುತ್ತೋ ನೀವು ಆಗ ಅವರ ಸೇವೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಿರೋ ಅಲ್ಲಿಂದ ನಿಮ್ಮ ಮನಸ್ಸಿಗೊಂದು ನೆಮ್ಮದಿ ಅನ್ನೋದು ಸಿಕ್ಕಿರುತ್ತೆ. ಮನೆ ವಾತಾವರಣದಲ್ಲೂ ಅಷ್ಟೇ ಒಂದು ತಂಪಾದ ವಾತಾವರಣ ಇರುತ್ತೆ, ಒಂದು ನೆಮ್ಮದಿಯ ವಾತಾವರಣ ಇರುತ್ತೆ. ಮನಸ್ಸಲ್ಲೂ ಕೂಡ ನೆಮ್ಮದಿ ಖುಷಿ ಅನ್ನೋದು ಸಿಕ್ಕಿರುತ್ತೆ. ಇದೇ ನಿಮಗೆ ಮೊದಲನೇ ಸೂಚನೆ. ಇಷ್ಟೊಂದು ಜನ ಗಾಬರಿ ಆಗ್ತಾರೆ. ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ನಿಮಗೆ ಗೊತ್ತಾಗುತ್ತಾ ಇರಲ್ಲ. ಕಡಿಮೆ ಆಗೋದು ರಾಯರ ಅನುಗ್ರಹದಿಂದ. ಆಗ ನೀವು ತಿಳಿಯಬೇಕಾಗಿರುವಂಥದ್ದು ಇದು ರಾಯರ ಸೂಚನೆ, ರಾಯರ ಅನುಗ್ರಹ ನಿಮಗೆ ಆಗಿದೆ ಎಂದು ಅರ್ಥ. ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಕೆಲವೊಂದು ಮನೆಗಳಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆದರೆ ಇವೆಲ್ಲ ಕಡಿಮೆಯಾಗಿ ಒಂಥರ ನೆಮ್ಮದಿ ಆಗ್ತಾ ಇರುತ್ತೆ ಮನೆಯಲ್ಲಿ. ಮನಸ್ಸಲ್ಲಿ ಒಂದು ರಾಯರು ಕೊಡುವ ಸೂಚನೆ. ಹಾಗೆ ಎರಡನೇ ಸೂಚನೆ ಕೂಡ ರಾಯರ ಮಠಕ್ಕೆ ಹೋಗಿ ರಾಯರ ಮುಂದೆ ನಿಂತುಕೊಂಡಾಗ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಭಕ್ತಿಗೆ ತುಂಬಿಕೊಂಡು ಆಚೆ ಬರಬೇಕು. ನೀರು ಆಚೆ ಬರ್ತಾ ಇರತ್ತೆ ಅನ್ನೋ ಸಮಯಕ್ಕೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ಓ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಅದು ಕೂಡ ರಾಯರು ನಿಮಗೆ ಒಲಿದಿದ್ದಾರೆ ಮಾತ್ರ ಈ ಸೂಚನೆ ಬರುವುದಕ್ಕೆ ಸಾಧ್ಯ. ಯಾಕೆ ಅಂತಂದರೆ ನಮಗೆ ಯಾರು ನೋಡಿದರೋ ಹಾಗೆ ಕಣ್ಣೀರು ಬರೋದಿಲ್ಲ. ಒಂಥರ ಭಕ್ತಿಯಿಂದ ಬರುವ ಆನಂದ ಬಾಷ್ಪ ಅದು ಈ ಥರ ಆಗ್ತಾ ಇದೆ ಅಂದರೆ ನಿಮಗೆ ಖಂಡಿತವಾಗ್ಲೂ ರಾಯರು ಈ ಥರ ನಿಮಗೆ ಒಲಿತಾ ಇದ್ದಾರೆ ಅಂತ ಅರ್ಥ. ರಾಯರ ಮಠಕ್ಕೆ ಹೋದಾಗ ಇದು ಕೂಡ ರಾಯರು ನಿಮಗೆ ಒಲಿದಿದ್ದಾರೆ ಅನ್ನೋದ ತಿಳಿಯುತ್ತೆ. ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂತಲೇ ಅರ್ಥ. ಇದು ನಿಮ್ಮ ಇದು ಎರಡನೇ ಸೂಚನೆ ಆಗಿರುತ್ತೆ. ರಾಯರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರ್ತೀರಲ್ವ, ಆ ಟೈಮಲ್ಲಿ ನಿಮಗೆ ಹೂ ಪ್ರಸಾದ ಆಗುವಂಥದ್ದು ಕೂಡ ನೀವೇನಾದರೂ ಕೇಳಿಕೊಂಡು, ನೀವು ಇಷ್ಟು ಗಂಟೆ ಒಳಗೆ ನಮಗೆ ಆಗಲಿ ಅಂತ ನೀವೇನಾದರೂ ಕೇಳಿಕೊಂಡ್ರೆ ಆ ಟೈಮ್ ಒಳಗಡೆ ಕೊಟ್ಟೇ ಕೊಡ್ತಾರೆ. ನಿಮಗೆ ರಾಯರು ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಮೇಲೆ ರಾಯರ ಅನುಗ್ರಹ ಖಂಡಿತವಾಗಿಯೂ ಇದೆ ಎಂಬುದು ಅರ್ಥ. ಇದು ನಿಮಗೆ ರಾಯರು ಕೊಡುವ ಸೂಚನೆಗಳು. ಹಾಗೆ ಇದಂತೂ ಎಂಥ ಎಫೆಕ್ಟಿವ್ ಅಂತ ಅನ್ನೋದಾದರೆ, ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಸುಮ್ಮನೆ ರಾಯರನ್ನು ನೆನಪು ಮಾಡ್ಕೊಳ್ಳಿ. ರಾಯರು ಇದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಸಾಕು, ಎಂಥ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ.
ಮನಸ್ಸಿನಲ್ಲಿ ಭಕ್ತಿ ಮುಖ್ಯ. ಸ್ವಚ್ಛತೆಯಿಂದ ಇದ್ದು ಖಂಡಿತವಾಗ್ಲೂ ದೇವರನ್ನು ಪ್ರಾರ್ಥಿಸಿ, ನಿಮ್ಮೆಲ್ಲ ಕಷ್ಟಗಳು ಕೂಡ ನೀರಾಗಿ ಹೋಗುತ್ತೆ. ನಾವು ಫೇಸ್ ಮಾಡ್ತೀವಿ ಅನ್ನೋಷ್ಟು ಧೈರ್ಯ ಬಂದುಬಿಡುತ್ತೆ ನಿಮ್ಮ ಮನಸ್ಸಿನಲ್ಲಿ. ನಿಮಗೆ ಗೊತ್ತಿಲ್ಲದ ಹಾಗೆ ಅವರ ನೆನಪು ಮಾಡಿಕೊಂಡ್ರೆ ಸಾಕು, ರಾಯರು ಇದ್ದಾರೆ ಬಿಡು ನೋಡ್ಕೊಳ್ಳೋಣ ಅಂತ ಈ ರೀತಿ ಬಂದ್ಬಿಡುತ್ತೆ ನಿಮಗೆ. ಅಥವಾ ನನಗೆ ಇತ್ತೀಚೆಗೆ ಅನುಭವ ಆಗಿರುವುದು ಏನು ಗೊತ್ತಾ, ನಾನೇನಾದರೂ ಒಂದು ಯೋಚನೆ ಮಾಡಿಕೊಂಡು ಹೋಗ್ತಾ ಇರ್ತೀನಿ, ಹಾಗೆ ಏನು ಮಾಡೋದು ಏನು ಕತೆ ಅಂದ್ಕೊಳ್ತಾ ಹೋಗ್ತಾ ಇರ್ತೀನಿ. ಪಕ್ಕದಲ್ಲಿ ಒಂದು ಕಾರು ಅಥವಾ ಒಂದು ಬಸ್ಸು ಏನೋ ಒಂದು ಹೋಗ್ತಾ ಇರುತ್ತೆ, ಹಿಂದಗಡೆ ರಾಯರಿದ್ದಾರೆ ಎಂದು ಬರೆದಿರುತ್ತೆ. ಆಗ ಅಪ್ಪ ಇಷ್ಟು ನೆಮ್ಮದಿ ಕೊಡುತ್ತೆ ಆ ಒಂದು ಲೈನು ಅಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯ. ನಿಜವಾಗ್ಲೂ ಕೂಡ ಏನು ಮಾಡೋದು ಅಂತ ನಾನು ಹೀಗೆ ಆಚೆ ಹಾಕಿದರೆ ಬಸ್ಸಿನಲ್ಲಿ ಒಂದು ಸಲ ಎಲ್ಲೋ ಹೋಗ್ತಾ ಇದೆ, ರಾಯರು ಇದ್ದಾರೆ ಅಂತ ಬರೆದಿರುತ್ತೆ. ಎಲ್ಲಾದರೂ ಒಂದು ಆ ಕಡೆ ಆ ಗಮನ ನಮಗೆ ಬಂದ್ಬಿಡುತ್ತೆ. ಸೊ ಅವೆಲ್ಲ ಕೂಡ ಅವರ ಸೂಚನೆ ಆಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲಿಯೂ ನೀವು ಎಷ್ಟು ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸ್ತಿರೋ, ರಾಯರನ್ನು ಎಷ್ಟು ಪೂಜಿಸ್ತಿರೋ ಅಷ್ಟೇ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ರಾಯರು ಕನಸಿನಲ್ಲಿ ಬರುವಂಥದ್ದು ನಿಮಗೆ ತುಂಬ ಕಷ್ಟ ಇದೆ, ನೀವು ತುಂಬ ರಾಯರನ್ನು ಬೇಡ್ಕೊಳ್ತಾ ಇದ್ದೀರಾ, ತುಂಬ ಸೇವೆ ಮಾಡ್ತಾ ಇದ್ದೀರಾ, ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ ಅಂತ ಅಂದರೆ ರಾಯರು ಕನಸಲ್ಲಿ ಬಂದೇ ಬರುತ್ತಾರೆ. ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಖಂಡಿತವಾಗಿಯೂ ಇದರಲ್ಲಿ ಯಾವುದಾದರೂ ಒಂದು ನಿಮಗೆ ಈ ಒಂದು ಅಂಶಗಳು ಸಿಕ್ಕಿರುತ್ತೆ. ಸಿಕ್ಕಿದರೆ ಖಂಡಿತವಾಗ್ಲೂ ಯಾವುದೆಲ್ಲ ನಮಗೆ ಒಂದು ವಿಷಯಗಳು ನಮ್ಮ ಮನಸ್ಸಿಗೆ ಬಂದಿದೆ ಅಥವಾ ಈ ಥಾಟ್ಸು ನಮಗೆ ಫಸ್ಟೇ ಗೊತ್ತಿತ್ತು ಅನ್ನೋದಾದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ಅದನ್ನು ನೋಡಿ ಖುಷಿ ಪಡ್ತೀನಿ, ರಾಯರ ಅನುಗ್ರಹ ಯಾರಿಗೆಲ್ಲ ಆಗಿದೆ ಅನ್ನೋದು. ಸೊ ಖಂಡಿತವಾಗಿಯೂ ಕಾಮೆಂಟಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಖಂಡಿತ ದೇವರು ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ರಾಯರನ್ನು ನಂಬಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಾನು ಹೇಳೋದು ನನ್ನ ಸ್ನೇಹಿತರಿಗೆ ಏನು ಹೇಳ್ತೀನಿ ಅಂದರೆ, ರಾಯರನ್ನು ನಂಬಿ. ರಾಯರು ಎಂದಿಗೂ ಕೈ ಬಿಡೋದಿಲ್ಲ, ಯಾರನ್ನೂ ಕೂಡ ಕೈ ಬಿಡೋದಿಲ್ಲ. ಫಸ್ಟ್ ಎಲ್ಲ ಯಾರು ಕೂಡ ರಾಘವೇಂದ್ರ ಸ್ವಾಮಿ ಅಂದರೆ ಕೆಲವೊಬ್ಬರಿಗೆಲ್ಲ ಗೊತ್ತೇ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ರಾಯರು ಅಂತ ಗೊತ್ತಿಲ್ಲದಲೇ ಇರೋ ಪೀಪಲ್ಸ್ ಅಥವಾ ಮನುಷ್ಯರು ಯಾರೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಅಷ್ಟು ಜನ ಈಗ ರಾಯರನ್ನು ಪ್ರೀತಿಸ್ತಿದ್ದೀರಾ, ಭಕ್ತಿಯಿಂದ ಪೂಜಿಸ್ತಾ ಇದ್ದೀರಾ. ಇವೆಲ್ಲ ನೋಡ್ತಾ ಇದ್ದಾಗ ತುಂಬಾ ಖುಷಿ ಆಗುತ್ತೆ, ಮನಸ್ಸು ತುಂಬಿ ಬರುತ್ತೆ. ಸೊ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ರಾಯರು ಒಳ್ಳೆಯದು ಮಾಡಲಿ ಅಂತ ನಾನು ಕೂಡ ಬಯಸ್ತೀನಿ. ಸೊ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೃದಯಪೂರ್ವಕವಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.